ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮ್ಯಾಂಗಳೂರು ಮತ್ತು ಕಾಮತ್ ಟೀ ಅಂಡ್ ಅದರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ವೀಕ್ಷಕರೇ, ಅಡುಗೆ ಮನೆಯಲ್ಲಿ ನಾವು ಏನೆಲ್ಲ ರೆಸಿಪೀಸ್ಗಳನ್ನು ಮಾಡ್ತೇವ ಅದಕ್ಕಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ. ಆ ಇಂಗ್ರೀಡಿಯೆಂಟ್ಸ್ಗಳನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಹಾಕಬೇಕು ಅದರ ನಾಲೆಜ್ ಕೂಡ ಇರಬೇಕಾಗುತ್ತೆ. ಸೊ ಅಡುಗೆಯಲ್ಲಿ ನಾಲೆಜ್ ಎಷ್ಟು ಇಂಪಾರ್ಟೆಂಟಾ, ಆ ಅಡುಗೆ ನಾಲೆಜ್ ಜೊತೆ ಆದ ನಂತರ ಬರುವಂತಹ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಶುಚಿ ಮತ್ತು ರುಚಿಯಾದ ಹೆಲ್ದಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಮೈಸೂರಿಂದ ಬಂದಂತಹ ಅತಿಥಿ, ದಟ್ ಈಸ್ ಶ್ರೀಮತಿ ಚರಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಸಿಕ್ಕಿದ್ವಿ, ತುಂಬಾನೇ ಚೆನ್ನಾಗಿರುವಂತಹ ಅಡಿಗೆ ಹೇಳ್ಕೊಟ್ಟಿದ್ರಿ. ಮತ್ತೊಮ್ಮೆ ನಮ್ಮ ಅಡಿಗೆ ಮನೆಗಿದ್ದೀರಾ, ನಿಮ್ಗೆ ಸ್ವಾಗತಿಸ್ತಾ ಇದ್ದಾನೆ ಅಡಿಗೆ ಮನೆಗೆ. ಅಂಡ್ ಏನ್ ಇವತ್ತು ಹೇಳ್ಕೊಡ್ತಾ ಇದ್ದೀರಾ? ಸರ್, ಇವತ್ತು ನಾನು ಮೆಣಸಿನಕಾಯಿ ತವಾ ಫ್ರೈ ಅಂತ ಲೈಟ್ ಆಗಿ ಫ್ರೈ ಮಾಡೋದಷ್ಟೇ ಎಣ್ಣೆಗೆ. ಮೆಣಸಿನಕಾಯಿ ತವಾ ಫ್ರೈ, ಬಜ್ಜಿ ಮೆಣಸಿನಕಾಯಿ. ಮೀನ್ ತವಾ ಫ್ರೈ ಇರುತ್ತೆ, ಬೇರೆ ಬೇರೆ ಇರುತ್ತೆ, ಈ ಜೀವಿ ಗುಜ್ಜಿ ಫ್ರೈ ಇರುತ್ತೆ, ತವಾ ಫ್ರೈ ಆ ತರ ಇರುತ್ತೆ. ಇದು ಬಜ್ಜಿ ಮೆಣಸಿನಕಾಯಿ ತವಾ ಫ್ರೈ. ಓಕೆ. ಅಂದ್ರೆ ಈಗ ಜ್ವರಾಗಿರೋ ಬಂದಿರುತ್ತೆ, ಕೆಲವರಿಗೆ ಬಾಯಿ ರುಚಿ ಕೆಟ್ಟಿರುತ್ತೆ, ಅಂತ ಟೈಮಲ್ಲಿ ಗಂಜಿ ಜೊತೆಗೆ ಈ ತರ ಇದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಇನ್ನೊಂದು ರೆಸಿಪಿ ಸಿಹಿ ಕುಂಬಳಕಾಯಿದು ಪಲ್ಯ. ಸಿಹಿ ಕುಂಬಳಕಾಯಿಯ ಪಲ್ಯ. ಓಕೆ. ನಾನ್ ಜಾಸ್ತಿಯಾಗಿ ಅಂದ್ರೆ ಉತ್ತರ ಭಾರತ ಓಕೆ. ಈ ಸಿಹಿ ಕುಂಬಳಕಾಯಿ ಏನಿದೆ, ಇದು ಜಾಸ್ತಿಯಾಗಿ ಎಲ್ಲ ಸಾಂಬಾರಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಲ್ವಾ? ಒಂದು ಥಿಕ್ನೆಸ್ ಬರುತ್ತೆ, ಅದರಲ್ಲಿ ಅರೋಮಾನು ಬರುತ್ತೆ ಅಂತ ಹೇಳಿ. ಬಟ್ ತುಂಬಾ ಜನ ಅದನ್ನ ಇಷ್ಟಪಡಲ್ಲ ಅಲ್ವಾ? ಅದನ್ನೊಂದು ಕಾಂಪ್ಲಿಮೆಂಟ್ ಸೈಡ್ ಆಗಿ ಹಾಕಿರ್ತಾರೆ, ಅದು ಇನ್ನೇನೋ ಒಂದು ಹೊಸ ಟೇಸ್ಟ್ ಅನ್ನು. ಆದ್ರೆ ಅದು ಒಳ್ಳೇದು, ಅದು ಮಕ್ಕಳಿಗೂ ಕೂಡ ನೆನಪಿನ ಶಕ್ತಿನೂ ಅದ್ರೊಳಗೆ ಇರುತ್ತೆ, ಗುಣ ಇದೆ ಅದ್ರೊಳಗೆ. ಓಕೆ. ಬಟ್ ನೀವು ಇವತ್ತು ಮಾಡಿ ಕೊಡ್ತೀರಾ? ಯಾವ ರೀತಿ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದಲ್ವಾ? ಅಂದ್ರೆ ಕಾಯಿ ಇಲ್ಲ, ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಮಾಡ್ತಾ ಇದ್ದೀವಿ. ಸೊ ಇದು ಹೇಗೆ, ಈಸಿನಾ ಅಥವಾ ಈಸಿ ಮೆಥಡ್ ಅಲ್ವಾ? ಎಸ್, ಎನಿಹೌ. ಸೊ ಅದು ಬೇಗ ಆಗುತ್ತೆ, ಈಸಿ ಇದೆ. ನಮ್ಮ ಕಿಚನ್ ಗೆ ಹೋಗೋದಾದ್ರೆ ಓಕೆ ಸರ್. ಎಸ್ ಮ್ಯಾಮ್. ಸೊ ಫಸ್ಟ್ ಗೆ ನಾವು ಮಾಡ್ತಾ ಇರೋದು ಮೆಣಸಿನಕಾಯಿ ಬಜ್ಜಿ ಮೆಣಸಿನಕಾಯ ಫ್ರೈ ಅಲ್ವಾ? ಸೊ ಇದು ಮೆಣಸಿನಕಾಯಿ ಅಂದ್ರೆ ಇದು ಹೇಗೆ, ಇದು ಖಾರ ಇರುತ್ತಾ? ಈ ಮೆಣಸಿನಕಾಯಿ ಖಾರ ಇರಲ್ಲ, ಜಾಸ್ತಿ ಖಾರ ಇರಲ್ಲ. ಓಕೆ. ಇದರದ್ದು ಬಜ್ಜಿ ಎಲ್ಲ ಮಾಡ್ತಾರೆ. ಹೌದು. ಖಾರ ತಿನ್ಬೇಕಂದ್ರೆ ನಾನು ಇದರಿಂದ ಅದನ್ನ ಸೀಳ್ಬಿಟ್ಟು ಈ ತರ ಬೀಜ ತೆಗೆದಿದ್ದೇನೆ. ಜಾಸ್ತಿ ಖಾರ ಬೇಕು ಅನ್ನೋರು ಅದನ್ನ ಬೀಜ ಇಟ್ಕೊಂಡು ತಿನ್ನಬಹುದು. ಓಕೆ. ಅಂದ್ರೆ ಬೀಜ ಖಾರ ಇರುವಂತದಲ್ವಾ? ಓಕೆ, ಸ್ಟಾರ್ಟ್ ಮಾಡುವ. ಹೇಗೆ ಮ್ಯಾಮ್? ಇವಾಗ ಇದು ಸೈಡ್ ಇಟ್ಕೊಳ್ಳೋಣ. ಫಸ್ಟಿಗೆ 1 ಸ್ಪೂನ್ ಸೋಂಪು ತಗೊಂಡಿದ್ದೇನೆ, ಮತ್ತೆ ಒಂದಿಷ್ಟು ಸೋಂಪು. ಇದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಸೋಂಪಿನಕ್ಕಿಂತ ಅಂದ್ರೆ 1 ಸ್ಪೂನ್ ಜೀರಿಗೆ ಹುಡಿನ ಅಲ್ವಾ? ಹೌದು, ಅರುಣಾದವರ ಜೀರಿಗೆ ಹುಡಿ. ಓಕೆ. ಇದು ಕಾಲ ನಮಕ್. ಓಕೆ. ಇದು ಎಷ್ಟು 1 ಚಮಚ. ಇದನ್ನು ಕಲಿಸ್ಕೊಳ್ಬೇಕು, ಮಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ತವಾ ಇಟ್ಕೊಳ್ಳೋಣ. ಏನಾದ್ರು ಎಣ್ಣೆ ಹಾಕ್ಲಿಕ್ಕಿದ್ಯಾ? ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಇವಾಗಲ್ಲ, ಸ್ವಲ್ಪ ಕಾಯಿಲಿಯಾ? ಓಕೆ. ಸೋಂಪು ಹಸಿದೇ ಹಾಕಬೇಕು, ಇದಕ್ಕೆ ಹಸಿಗೆ ಹಾಕಬೇಕು. ಓಕೆ. ಸೊ ನನಗನಿಸುತ್ತೆ ಈಗ ಮಧ್ಯಾಹ್ನ ಊಟಕ್ಕೆ ಏನಿಲ್ಲ ಅಂದಾಗ್ಲೂ ಇದು ಮಾಡ್ಕೊಳ್ಬಹುದಲ್ಲ. ಕೆಲವೊಬ್ರು ಚಾಯ್ ಜೊತೆಗೂ ಇದು ತಿಂತಾರೆ. ಆತರ ಕೆಲವರಿಗೆ ಹಸಿ ಮೆಣಸಿ ತಿನ್ನುವ ಅಭ್ಯಾಸ ಇರುತ್ತೆ ಚಾಯ್ ಜೊತೆಗೆ, ಅಂತವ್ರು ಇದನ್ನ ತಿಂತಾರೆ. ಇದು ಮಿಕ್ಸ್ ಆಯ್ತು ಚೆನ್ನಾಗಿ. ಇವಾಗ ಇದನ್ನ ಇದರೊಳಗೆ ಒಂದೊಂದೇ ತುಂಬಿಸ್ಕೊಳ್ಬೇಕು, ಸ್ವಲ್ಪ ತುಂಬಾ ತುಂಬಿಸಬಾರ್ದು. ಬಾಕಿ ಎಲ್ಲ ಕೆಲವೊಂದು ಸ್ಟಫ್ ಮಾಡುತ್ತಾರೆ ಅಲ್ಲ, ಸ್ವಲ್ಪ ಅಷ್ಟೇ, ಸ್ವಲ್ಪ ಇರಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕು, ತುದಿಗಿರುವಲ್ಲಿ ಹೀಗೆ ಎಳ್ಕೊಂಡು ಬರಬೇಕಷ್ಟೇ.
ಸೊ ಈ ತರ ಫಿಲ್ಲಿಂಗ್ ಮಾಡ್ಕೊಳ್ಳೋದು. ಸೊ ಇನ್ ಕೇಸ್ ಅದರ ಬೀಜ ಬೇಕು ಅಂತಂದ್ರೆ ಇಟ್ಕೊಳ್ಬಹುದು. ಕೆಲವರು ಖಾರ ಜಾಸ್ತಿ ತಿನ್ನೋರು ಇಟ್ಕೊಳ್ಬಹುದು. ಹಾಗೇನೆ ಅಂದ್ರೆ ಬೀಜ ಖಾರ ಇರುವಂತದ್ದು. ಬೀಜ ಖಾರ ಇರುತ್ತೆ. ಇದೆಲ್ಲ ಜಾಸ್ತಿಯಾಗಿ ಮಳೆಗಾಲದ ಟೈಮಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೋದಲ್ವಾ? ಹೌದು ಹೌದು. ಎಣ್ಣೆ ಹಾಕೋದು ಇದಕ್ಕೆ ಸ್ವಲ್ಪ ಎಣ್ಣೆ. ಸೊ ಜಾಸ್ತಿ ಎಣ್ಣೆ ಯೂಸ್ ಆಗಲ್ಲ, ಸ್ವಲ್ಪ ಎಣ್ಣೆ, ಸ್ವಲ್ಪ ಲೈಟ್ ಫ್ರೈ ಅಷ್ಟೇ, ತವಾ ಫ್ರೈ ಅಲ್ವಾ? ಓಕೆ. ಇದು ಸನ್ ಪ್ರೀಮಿಯಂ ಅವರ ಸನ್ ಫ್ಲವರ್ ಆಯಿಲ್ ಸಾಕಾ? ಸೊ ಇದು ವಿಟಮಿನ್ ಭರಿತವಾದಂತಹ ಎಣ್ಣೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಟಮಿನ್ ಎ ಡಿ ಇರುವಂತಹ ಸೂಪರ್ ಆಯಿಲ್. ಸೊ ಏನ್ ಬೇಕಾದ್ರಲ್ಲಿ ಫ್ರೈ ಮಾಡಿದ್ರೆ ಅಷ್ಟೊಂದು ಹೆವಿ ಅಂತ ಅನ್ಸಲ್ಲ. ಇದರಲ್ಲಿ ಎಣ್ಣೆ ಸಾಕಲ್ಲ? ಬೇಕಿದ್ರೆ ಹಾಕೊಳ್ಳೋಣ. ಎಲ್ಲವನ್ನು ತುಂಬಿಸಿದ್ದೇನೆ, ಬ್ಲೆಂಡ್ ಆಯ್ತು. ಇವಾಗ ಒಂದೊಂದೇ ಹಾಕ್ಬಿಡ್ತು ಒಳಗೆ. ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕಾ? ಸ್ವಲ್ಪ ಹಾಕಿ. ಓಕೆ. ಇದರ ಮೇಲೆ ಹಾಕುದಾ? ಸಾಕು ಸಾಕು. ಎಲ್ಲವನ್ನ ಈ ಥರ ಇಟ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಓಕೆ. ಇದಕ್ಕೆ ಫ್ರೈ ಆಗಬೇಕು. ಓಕೆ. ಸೊ ಹೇಗೆ ಅಂದ್ರೆ ಎಷ್ಟು ಫ್ರೈ ಆಗಬೇಕು ಹೇಗೆ ಗೊತ್ತಾಗುತ್ತೆ ನಮ್ಗೆ. ಈಗ ಮೆಣಸು ಫ್ರೈ ಮಾಡ್ತೇವಲ್ವಾ, ಅದೆಲ್ಲ ಸಿಪ್ಪೆ ಎಲ್ಲ ಇದೆಲ್ಲ ಮೇಲ್ಗಡೆ ಎಲ್ಲ ಸುಟ್ಟು ಬಂದಿರುತ್ತೆ. ಆಗಾಗ ಆ ಕಡೆ ಈ ಕಡೆ ಎಲ್ಲ ಮಚ್ತಾ ಇರಬೇಕು. ಎಲ್ಲ ಕಡೆನೂ ಸರಿಯಾಗಿ ಬೇಯಿಸ್ಬೇಕೀಗ. ಸೊ ಅದು ಫಿಲ್ಲಿಂಗ್ ಒಳಗಡೆ ಹಾಕಿದ್ದು ಹೊರಗಡೆ ಬರ್ಲಿಕ್ಕಿಲ್ವಾ? ಇಲ್ಲ, ಬರಲ್ಲ. ಈಗ ಅದು ಬೇಯ್ತಲ್ವಾ, ಅವಾಗ ಅದು ಸರಿ ಒಳಗಡೆ ಇದಾಗುತ್ತೆ. ಅದಕ್ಕೆ ಇದು ಸ್ವಲ್ಪ ಕಟ್ ಮಾಡಿರ್ತೀವಿ, ಫುಲ್ ಕಟ್ ಮಾಡಲ್ಲ. ಅದು ಫುಲ್ ಕಟ್ ಮಾಡಿಬಿಟ್ರೆ ಎಲ್ಲ ಹೊರಗಡೆ ಈಚೆ ಹೊರಗಡೆ ಬರುತ್ತೆ. ಹೌದು. ಸೊ ಇದು ಜಾಸ್ತಿಯಾಗಿ ಏನಾದ್ರೂ ಫ್ರೈ ಮಾಡೋದಕ್ಕೆ ಏನಾದ್ರೂ ಹೊರಗಡೆ ಕೋಟಿಂಗ್ ಇರುತ್ತೆ, ಡಿಪ್ ಮಾಡಿ ಇದು ಹಾಗೆ ಏನಿಲ್ಲ. ಈಗ ಲಾಸ್ಟಿಗೆ ಇದಕ್ಕೆ ಅಮ್ಚೂರ್ ಪೌಡರ್ ಹಾಕ್ಬಿಟ್ರೆ ಆಯ್ತು. ಇದ್ರ ಮೇಲೆಲ್ಲ ಅಮ್ಚೂರ್ ಪೌಡರ್ ಇಲ್ಲ, ಅಮ್ಚೂರ್ ಅಂದ್ರೆ ಮ್ಯಾಂಗೋ ಮಾವಿನ ಹಣ್ಣಿನ ಇದರಿಂದ ಮಾಡ್ತಾರಲ್ಲ ಅದರದ್ದು ಹುಳಿ ಉಪ್ಪು ಪೌಡರ್ ಇಲ್ಲ ಅಂದವರು ಚಾಟ್ ಮಸಾಲಾನು ಹಾಕೊಳ್ಬಹುದು. ಅದು ತಪ್ಪಿದ್ರೆ ಎರಡರೊಳಗೆ ಯಾವ್ದಾದ್ರು ಒಂದು ಆಪ್ಷನ್. ಅಂದ್ರೆ ಈಗ ಕೋಟಿಂಗ್ ಇಲ್ಲದೆ ಇದು ತಿನ್ಲಿಕ್ಕೆ ಒಳ್ಳೆದಾಗುತ್ತೆ. ಚೆನ್ನಾಗಿರುತ್ತೆ. ಊಟದ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಜಾಸ್ತಿಯಾಗಿ ಏನಂತ ಹೇಳಿದ್ರೆ ಈ ಮೆಣಸು ನೋಡಿದಾಗಲೇ ಮಕ್ಕಳಿಗೆ ಹೆದರಿಕೆ ಆಗುತ್ತೆ. ಅಯ್ಯೋ ಮೆಣಸು ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡ್ಲಿಕ್ಕಿಲ್ಲ ಅಲ್ಲ. ಅಂದ್ರೆ ಈಗ ಇಷ್ಟು ಸಣ್ಣ ಮೆಣಸು ಅಂತ ಹೇಳುವಾಗ ಈಗ ಆಮ್ಲೆಟ್ ಅಲ್ಲೆಲ್ಲ ಮೆಣಸು ಸಿಕ್ಕಿದಾಗ ತೆಗೆದು ಸಪ್ರೇಟ್ ಇಟ್ಟಿರ್ತಾರೆ. ಈಗ ನಂಗೆ ನೋಡುವಾಗ ಇಷ್ಟು ದೊಡ್ಡ ಮೆಣಸಿಗೆ ತಿನ್ಲಿಕ್ಕಿದ್ಯಾ ಅಂತ ನಿಮ್ಗೆ ಅನ್ಸುದೇ ಇಲ್ಲ ಇವಾಗ ತಿನ್ನುವಾಗ. ಅದು ಊಟದ ಜೊತೆಗೆ ಏನು ಅನ್ಸಲ್ಲ, ಸ್ವಲ್ಪ ಹಾಗೆ ತಿನ್ನುವಾಗ ಸ್ವಲ್ಪ ಖಾರ ಅಂತ. ತಿನ್ನದೇ ಇರೋರಿಗೆ, ತಿಂತಾ ಇರೋರಿಗೆ ಕೆಲವೊಬ್ರು ಮೆಣಸೆಲ್ಲ ಹಾಗೆ ತಿನ್ನೋರಿಗೆ ಏನು ಅನ್ಸಲ್ಲ ಅದು. ಇವಾಗ ಲಾಸ್ಟಿಗೆ ಸ್ವಲ್ಪ ಅಮ್ಚೂರ್ ಪೌಡರ್ ಹಾಕಿ ಸ್ವಲ್ಪ ಇದು ಇಲ್ಲ ಅಂದ್ರೆ ಚಾಟ್ ಮಸಾಲಾನು ಹಾಕೊಳ್ಬಹುದು. ಇದು ಲಾಸ್ಟಿಗೆ ಹಾಕೊಳ್ಳೋದು. ಇದನ್ನ ಹಾಕ್ಬಿಟ್ಟು ಜಾಸ್ತಿ ಮತ್ತೆ ಬೇಯಿಸುವ ಅವಶ್ಯಕತೆ ಇಲ್ಲ. ಎಲ್ಲ ಕಡೆಗೆ ಸ್ವಲ್ಪ ಹಾಕೊಳ್ಳೋದಲ್ವಾ? ಓಕೆ. ಸೊ ಇದೆಲ್ಲ ಆ ಕಡೆ ಎಲ್ಲ ಜಾಸ್ತಿ ಸಿಗುತ್ತಾ ಅಂತ ಕಾಣುತ್ತೆ ಅಲ್ವಾ? ಸೇಲ್ ಮಾಡ್ತಾರಾ? ಎಲ್ಲ ಕಡೆಗೂ ಸಿಗುತ್ತೆ. ಅಲ್ಲ, ಇದನ್ನು ಈ ರೀತಿ ಕುಕ್ ಮಾಡಿ ಸೇಲ್ ಮಾಡ್ತಾರಾ ಹೇಗೆ ಹೋಟೆಲ್ ಅಲ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ? ನೋಡಿಲ್ಲ ನಾನು. ಸ್ವಲ್ಪ ನಾರ್ತ್ ಸೈಡಿಗೆ ಸ್ವಲ್ಪ ಇದೆ ಈ ತರ. ನಾರ್ತ್ ಅಲ್ಲೆಲ್ಲ ಸ್ವಲ್ಪ ಚಾ ಜೊತೆಗೆಲ್ಲ, ಪಂಜಾಬಿಯನ್ಸ್ ಚಾ ಜೊತೆಗೆಲ್ಲ ಇದನ್ನ ತಿನ್ನೋ ಜಾಸ್ತಿ ಇದೆ, ಮೆಣಸಿನಕಾಯಿ ತಿನ್ನೋದು ಆ ತರ. ಆಯ್ತಾ? ಗ್ಯಾಸ್ ಆಫ್ ಮಾಡುವಲ್ಲ? ಇವಾಗ ರೆಡಿ ಆಯ್ತು. ಗ್ಯಾಸ್ ಆಫ್. ಇದರಲ್ಲಿ ಇಡುವ. ಇವಾಗ ಮೆಣಸಿನಕಾಯಿ ತವಾ ಫ್ರೈ ರೆಡಿ. ಓಕೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ಇದನ್ನು ಸೆಳೆತಾ ಇದೆ ಯಾವಾಗೊಮ್ಮೆ ಟೇಸ್ಟ್ ನೋಡುವ ಅಂತ ಹೇಳಿ. ಬಟ್ ಎನಿ ಹಾವ್, ಎಸ್ ವೀಕ್ಷಕರೇ, ಏನೂ ಇಲ್ಲ, ಮಧ್ಯಾಹ್ನ ಅರ್ಜೆಂಟಾಗಿ ಮನೆಗೆ ಬಂದು ಊಟ ಮಾಡಬೇಕು, ಪದಾರ್ಥ ಇಲ್ಲ ಅಂತ ಹೇಳಿದಾಗ ಬಜ್ಜಿ ಮೆಣಸಿನ ತವಾ ಫ್ರೈ ಮಾಡಿಕೊಟ್ಟಿದ್ದಾರೆ. ಒಳಗೆ ಫಿಲ್ಲಿಂಗ್ ಬೇರೆ ಮಾಡಿದ್ದಾರೆ, ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ರೆಡಿ ಆಗಿದೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ವಿಧಾನ ನೋಡ್ಕೊಂಡು ಬನ್ನಿ. ಮೆಣಸಿನಕಾಯಿಯ ತವಾ ಫ್ರೈ ತಯಾರಿಸೋ ವಿಧಾನ: ಮೊದಲು 2 ಚಮಚ ಸೋಂಪು, 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚ ಕಾಲಾ ನಮಕ್ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಬಜ್ಜಿ ಮೆಣಸಿನಕಾಯನ್ನು ಮಧ್ಯದಲ್ಲಿ ಸೀಳಿ ಮಿಶ್ರಣವನ್ನು ತುಂಬಿಕೊಳ್ಳಿ. ಆನಂತರ
ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೆಣಸಿನಕಾಯನ್ನು ಕಾಯಿಸಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಆಮ್ಚೂರ್ ಪುಡಿಯನ್ನು ಉದುರಿಸಿ 1 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಮೆಣಸಿನಕಾಯಿಯ ತವಾ ಫ್ರೈ ಸವಿಯಲು ಸಿದ್ಧ. ವೀಕ್ಷಕರೇ, ಬಜ್ಜಿ ಮೆಣಸಿನ ತವಾ ಫ್ರೈ ರೆಡಿ ಆಯಿತು. ಸೊ ನೆಕ್ಸ್ಟ್ ಸಿಹಿ ಕುಂಬಳಕಾಯಿಯ ಪಲ್ಯ ಅಂತ ಹೇಳಿದ್ದಾರೆ. ಜಾಸ್ತಿಯಾಗಿ ಸಿಹಿ ಕುಂಬಳಕಾಯಿ ಪಲ್ಯ ಯಾರು ಇಷ್ಟಪಡಲ್ಲ, ಬಟ್ ಇದೊಂದು ಉತ್ತರ ಭಾರತದ ಶೈಲಿಯಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡೋದು, ಏನೆಲ್ಲ ಕಥೆ, ಒಂದು ಸಣ್ಣ ಬ್ರೇಕ್ ಆದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ದಟ್ ಈಸ್ ಬಾಯ್ಲ್ಡ್ ಕುಚ್ಚಲಕ್ಕಿ. ಸೊ ಹೆಲ್ದಿ ಅಕ್ಕಿ, ಅದರ ಜೊತೆಗೆ ತುಂಬಾನೇ ಒಂದು ಪ್ರೋಟೀನ್ ಇರುವಂತಹ ಒಂದು ನೈಸರ್ಗಿಕವಾಗಿರುವಂತಹ ಕುಚ್ಚಲಕ್ಕಿ ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅದರ ಜೊತೆಗೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಎಲ್ಲ ಆಹಾರ ಪದಾರ್ಥಗಳು ದಿಢೀರಾಗಿ, ಹೆಲ್ದಿಯಾಗಿ ಆ್ಯಂಡ್ ರುಚಿಕರವಾಗಿ ಆಗಬೇಕಾದ್ರೆ 40 ವರ್ಷಗಳ ಇತಿಹಾಸ ಇರುವಂತಹ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳನ್ನೇ ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ. ಆ್ಯಂಡ್ ನಮ್ಮ ಇತರ ಸಹ ಪ್ರಾಯೋಜಕರು ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕಾಮತ್ಟಿ ಮತ್ತು ಲಲಿತಾ ಜುವೆಲ್ಲರ್ಸ್ ಮ್ಯಾಂಗಲೂರ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಆಗಲೇ ಹೇಳಿದೆ ವೀಕ್ಷಕರೇ, ಸಿಹಿ ಕುಂಬಳಕಾಯಿ. ಸೊ ನನಗೂ ಕೂಡ ಸ್ವಲ್ಪ ಸಿಹಿ ಕುಂಬಳಕಾಯಿ ಅಂತ ಹೇಳಿದ್ರೆ ಸ್ವಲ್ಪ ದೂರನೇ, ಬಟ್ ಗೊತ್ತಿಲ್ಲ, ಉತ್ತರ ಭಾರತದ ಶೈಲಿಯ ಸಿಹಿ ಕುಂಬಳಕಾಯಿ ಪಲ್ಯ ಅಂತ ಹೇಳಿದ್ರು. ನೋಡುವ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಎಸ್, ಸೊ ಸಿಹಿ ಕುಂಬಳಕಾಯಿ ರೆಡಿ ಇಟ್ಕೊಂಡಿದ್ದೀರಾ ಅಲ್ವಾ? ಸೊ ಬೇಸಿಕಲಿ ನನಗೂ ಸಿಹಿ ಕುಂಬಳಕಾಯಿ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಇಲ್ಲ, ಬಟ್ ನೋಡುವ ಇದು ಪದಾರ್ಥ ಯಾವ ರೀತಿ ಬರುತ್ತೆ ಅಂತ ಅಲ್ವಾ? ಎಸ್, ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ? ಒಂದು ಬಾಣಲೆ ಕೊಡಿ. ಹಚ್ಚಲಾ ಗ್ಯಾಸ್? ಗ್ಯಾಸ್ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕುದಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಇವಾಗ ಎಣ್ಣೆ ಕಾದಿದೆ. ಓಕೆ. ಇದಕ್ಕೆ ಮೇನ್ ಆಗಿರೋದು ಮೆಂತೆ. ಹಸಿ ಮೆಂತೆ ಹಾಕೊಳ್ಬೇಕು. ಹಾಗೆ ನಾನೊಂದು ಅರ್ಧ ಸ್ಪೂನ್ ಮೆಂತೆ ಹಾಕಿದ್ದೇನೆ. ಸರಿ. ಇವಾಗ ಮೆಂತೆ ಸ್ವಲ್ಪ ಇದಾಯ್ತು, ಓಕೆ, ಬಣ್ಣ ಚೇಂಜ್ ಆಯ್ತು ಇದರದ್ದು. ಆಮೇಲೆ ಮೆಣಸಿನಕಾಯಿ. ಮೆಣಸು. ಓಕೆ. ಬ್ಯಾಡಗೆ ಮೆಣಸಿನಕಾಯಿ. ಸೊ ಉದ್ದ ಕೆಂಪು ಮೆಣಸು ಅಲ್ವಾ? ಬ್ಯಾಡಗೆ ಮೆಣಸಿನಕಾಯಿ. ಇವಾಗ ಸಿಗುಂಬಳ ತೊಳೆದು ಇಟ್ಕೊಂಡಿದ್ದೇನೆ, ಅದನ್ನ ಹಾಕೊಳ್ಳೋದು. ಓಕೆ. ಸೊ ಜಾಸ್ತಿಯಾಗಿ ಇದನ್ನ ಲಾಸ್ಟ್ಗೆ ಆಡ್ ಮಾಡ್ತಾರೆ. ಹೌದು ಹೌದು. ಪಲ್ಯ ಮಾಡುವಾಗ ಇದರೊಳಗೆ ಫಸ್ಟಿಗೆ ಇದು ಮಾಡ್ಕೊಂಡು ಆಮೇಲೆ ಎಲ್ಲ ಮಸಾಲೆ ಸಾಮಾನು. ಓಕೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಇದಾಗಬೇಕು. ಸ್ವಲ್ಪ ಬೇಯಬೇಕು ಇದು. ಓಕೆ. ಸೊ ಇದು ಬೇಯಲಿಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ? ಇಲ್ಲ, ಬೇಗ ಬೇಯುತ್ತೆ. ಅದು ಈಗ ಸಿಪ್ಪೆ ತೆಗೆದಿರೋದ್ರಿಂದ ಬೇಗ ಇದಾಗ್ಬಿಡುತ್ತೆ. ಇದೀಗ ಹೇಗೆ ಅಂದ್ರೆ ಊಟಕ್ಕ ಅಥವಾ ಬ್ರೇಕ್ಫಾಸ್ಟಿಗ? ಅಲ್ಲ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲ ತಿನ್ಬೋದು. ಊಟಕ್ಕೂ ಸೈಡ್ಗೆ ನೆಂಚ್ಕೊಳ್ಳಿಕ್ಕೆ ತಿನ್ಬೋದು. ತುಂಬಾ ಜಾಸ್ತಿ ಬೇಯಿಸುವಾಗೆ ಇಲ್ಲ ಇದು, ಅಂದ್ರೆ ತುಂಬಾ ಜಾಸ್ತಿ ಬೇಯಿಸಿಬಿಟ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ. ಆಮೇಲೆ ಅದು ತಿನ್ಲಿಕ್ಕೆ ಸಿಗೋದಿಲ್ಲ, ಒಂಥರ ಹಲ್ವಾ ತರ ಆಗ್ಬಿಡುತ್ತೆ. ಆ ತರ. ಸೊ ನಿಮ್ಗೆ ಹೇಗೆ ಅಂದ್ರೆ ಜಾಸ್ತಿಯಾಗಿ ನೀವು ನಾರ್ತ್ ಸೈಡ್ ಫುಡ್ಡೇ ಮಾಡ್ತೀರಾ? ಅಂದ್ರೆ ನಾವು ಆ ಕಡೆಗೆ ಇದ್ವಿ ಒಂದು 10 ವರ್ಷ. ಹೌದಾ? ಯಾವ ಏರಿಯಾದಲ್ಲಿ ಇದ್ರಿ? ನಾವು ಹಿಮಾಚಲ್ ಪ್ರದೇಶದಲ್ಲಿ. ಹಿಮಾಚಲ್ ಪ್ರದೇಶ್. ವಾವ್. ಹೇಗೆ ಹಿಮಾಚಲ್ ಪ್ರದೇಶ ಅಂದ್ರೆ ಯಾವ ತರ ಇದೆ? ಚೆನ್ನಾಗಿದೆ? ತುಂಬಾ ಚೆನ್ನಾಗಿದೆ, ವ್ಯೂಸ್ ಎಲ್ಲ ಚೆನ್ನಾಗಿದೆ ಅಲ್ಲಿ, ಎಲ್ಲ ಒಳ್ಳೆ ಇದೆ. ಸ್ನೋಫಾಲ್ ಎಲ್ಲ ಇರುತ್ತೆ? ಸ್ನೋಫಾಲ್ ನಾವಿರುವಲ್ಲಿ ಆಗ್ತಾ ಇರಲಿಲ್ಲ. ನಮ್ಮ 80 ಕಿಲೋಮೀಟರ್ ಹಿಂದಿದ್ವಿ ನಾವು ಶಿಮ್ಲಾದಿಂದ. ಅಲ್ಲ ಆಗ್ತಾ ಇತ್ತು. ಒಂದು 40 ಕಿಲೋಮೀಟರ್ ಮುಂದೆ ಆಗೋದು. ಏನಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನ್ ಫುಡ್ ಎಲ್ಲ ಜಾಸ್ತಿ ಇರುವಂತದ್ದು? ಜಾಸ್ತಿ ಚಳಿ ಎಲ್ಲ ಇದ್ದಾಗ ಚಳಿಗೆ ಅದೇ ಅಲ್ಲಿ ಎಲ್ಲ ಅದು ಹಲ್ವಾ ಅಥವಾ ಪಂಜೀರಿ ಅಂತ ಒಂದು ಮಾಡ್ತಾರೆ, ಅಂದ್ರೆ ಚಳಿ ತಡ್ಕೊಳ್ಳಿಕ್ಕೆ ತುಂಬಾ ತರ ಐಟಮ್ ಹಾಕ್ತಾರೆ, ಅದರಿಂದ ಮಾಡ್ಕೊತಾರೆ. ಚಳಿ ಅಂದ್ರೆ ಕಂಟ್ರೋಲ್ ಬರುತ್ತೆ ಅಂತ, ಬಾಡಿ ಹೀಟ್ ಇಡ್ಲಿಕ್ಕೆ. ಪಂಜೀರಿ ಅಂತ ಒಂದು ಗೋಧಿ ಹಿಟ್ಟಿಂದ ಮಾಡ್ತಾರೆ ಅಂತದೆಲ್ಲ ಚಳಿಗಾಲದಲ್ಲಿ. ಸೊ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಇಲ್ಲ ಇಲ್ಲ, ತುಂಬಾ ಒಳ್ಳೆ ಜನನು ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ನನಗೆ ಭಾಷೆ ಕರೆಕ್ಟ್ ಆಗಿ ಅಷ್ಟು ಬರ್ತಿದ್ದು ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ಳೋರು. ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ಇವಾಗ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಓಕೆ, ಅರ್ಧ ಬೆಂದ ಮೇಲೆ ಈಗ ಹಾಕುದಾ? ಇಲ್ಲ, ಹಾಕ್ತೇನೆ. ಇದು ಸ್ವಲ್ಪ ಹಾಕೋದು ಉಪ್ಪು, ಎಷ್ಟು ಬೇಕು ಅಷ್ಟು, ರುಚಿಗೆ ಎಷ್ಟು ಬೇಕು ಅಂತ. ಓಕೆ. ಅರಿಶಿನ ಪುಡಿ ತಗೊಳ್ಳಿ. ಸೊ ಇದು ಅರುಣಾದವರ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರಿಶಿನ ಹುಡಿ. ಡೈರೆಕ್ಟ್ ಕೋಡನ್ನೇ ಕುಟ್ಟಿ 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 ಹುಡಿ ಮಾಡಿದಂಥದ್ದು. ಇಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಓಕೆ, ಸಾಕಾ? ಸಾಕು.
ಮೆಣಸಿನ ಪುಡಿ. ಸೊ ಇದು ಕೂಡ ಹಾಗೇನೆ, ಇದರಲ್ಲಿ ಏನು ಕಲರ್ ಎಲ್ಲ ಇಲ್ಲ, ನ್ಯಾಚುರಲ್ ಇರುವಂತಹ ಮಸಾಲ. ಮತ್ತೆ ಅರುಣಾದವರದ್ದು ತುಂಬಾ ವೆರೈಟಿ ಮಸಾಲಾಸ್ಗಳಿದೆ. ನಿಮ್ಗೆ ಏನಾಗ್ತದೆ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾ ಸರ್, ಹೌದು. ಇದು ಖಾರ, ಇದು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರು ನಡೆಯುತ್ತೆ. ಸ್ವಲ್ಪ ಸಿಹಿ ಇರುತ್ತಲ್ವಾ, ಆಮೇಲೆ ಮತ್ತೆ ಬೆಲ್ಲ ಹಾಕೋದಿರುತ್ತೆ ಇದಕ್ಕೆ. ಜಾಸ್ತಿ ಸಿಹಿ ಆದ್ರೆ ಪದಾರ್ಥ ಕೂಡ ಚೆನ್ನಾಗಲ್ಲ. ಕೆಲವೊಂದು ಮಾತ್ರ ವಸ್ತುಗಳು ಸಿಹಿ ಇದ್ರೆ ಮಾತ್ರ. ಸಾಕಾ ಇದು? ಸಾಕು ಸರ್, ಸಾಕು. ಇಷ್ಟು ಹಾಕೊಂಡು ಇವಾಗ ಧನಿಯಾ ಪುಡಿ. ಓಕೆ, ಇಷ್ಟು ಹಾಕೋತಾ ಇದ್ದೇನೆ, 1 ಚಮಚದಷ್ಟು. ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಇದನ್ನು. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿದಾಗಿ ಒಂದು ಸ್ವಲ್ಪ ಎಷ್ಟು ಹೊತ್ತು ಬೇಯಬೇಕಾಗುತ್ತೆ? ಒಂದು 5 ಮಿನಿಟ್ಸ್ ವರೆಗೆ. 5 ಮಿನಿಟ್ಸ್ ಬೇಯಬೇಕಾಗುತ್ತಲ್ವಾ? ಸೊ ಜಾಸ್ತಿಯಾಗಿ ಉತ್ತರ ಭಾರತದ್ದು ಮಾಡುವಾಗ ಅದ್ರ ಏನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನಮ್ಮ ದಕ್ಷಿಣ ಭಾರತದ ಫುಡ್ಡಿಗೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳಲ್ಲಿ ಬದಲಾವಣೆ ಇರುತ್ತೆ. ಅಲ್ಲೆಲ್ಲ ಪುಡಿಗಳೇ ಜಾಸ್ತಿ, ಮತ್ತೆ ಎಲ್ಲ ಕಾಯಿ ತೆಂಗಿನಕಾಯಿ ಯೂಸ್ ಮಾಡಲ್ಲ, ತುಂಬಾ ಕಡಿಮೆ. ಅದು ಈಗ ನಮ್ಮ ಸೌತ್ನವ್ರು ನೋಡಿನೇ ಅವರು ಕೆಲವೊಂದು ತೆಂಗಿನಕಾಯಿ ಯೂಸ್ ಮಾಡ್ಲಿಕ್ಕೆ ಕಲ್ತಿದ್ದಾರೆ. ಅವ್ರು ಏನಿದು ತೆಂಗಿನಕಾಯಿ ಹಾಗೆ ತಿಂತಾರೆ ಕಟ್ ಮಾಡ್ಕೊಂಡು. ಅಡಿಗೆಯಲ್ಲಿ ಬಳಸೋದು ಕಡಿಮೆ, ತುಂಬಾ ಕಡಿಮೆನೆ, ಯಾರು ಬಳಸಲ್ಲ. ಇನ್ನೊಂದೇನಂದ್ರೆ ಗೋಧಿ ಐಟಮ್ ಜಾಸ್ತಿ ಅಲ್ಲಿ ಎಲ್ಲ. ಅಕ್ಕಿ ರೈಸ್ ಕಡಿಮೆ, ರೊಟ್ಟಿ ಅವರೆಲ್ಲ 3 ಟೈಮ್ಸ್ ರೊಟ್ಟಿನೇ ತಿನ್ನೋದು. ಅಂದ್ರೆ ಪರಾಟ ಆ ತರ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪರಾಟ ತಿಂತಾರೆ, ಮಧ್ಯಾಹ್ನ ರೊಟ್ಟಿ ಸಬ್ಜಿ ಇದಕ್ಕೆಲ್ಲ ಸಬ್ಜಿ ಅಂತ ಅವರು ಬೇರೆ ಬೇರೆ ಐಟಮ್ ಇರುತ್ತೆ. ಗ್ರೇವಿ ಟೈಪ್ ಮಾಡ್ಕೊಂಡು ಚೋಲೆ ಆ ತರ, ರಾಜ್ಮಾ ಆ ತರ ತುಂಬಾ ತರ. ಅಲ್ಲಿದ್ದೊಂದು ಫುಡ್ ಸಿಸ್ಟಮ್ ಒಂದು ಚೆನ್ನಾಗಿರುತ್ತೆ ಅಲ್ವಾ? ಅದೇ ನಮ್ಗೆ ಅವರಿಗೆ ಇಲ್ಲಿ ಬಂದಾಗ ಇಲ್ಲಿದ್ದೊಂದು ಫುಡ್ ಅಂತ ಇಷ್ಟ ಆಗೋದು. ನಮ್ಗೆ ಅಲ್ಲಿ ಹೋದಾಗ ನಮ್ಗೆ ಅವರು ಕೇಳೋರು, ನೀವು 2 ಟೈಮ್ ರೈಸ್ ತಿಂತೀರಲ್ಲ, ಹೇಗೆ ತಿಂತೀರಿ? ನಾವು ಆ ತರ ತಿಂದ್ರೆ ಆಯ್ತು, ಇನ್ನೂ ದಪ್ಪ ಆಗ್ತದೆ. ನಾವೇ ದಪ್ಪ ಪ್ರಶ್ನೆ ಬರಲ್ಲ, ಅದು ನಮ್ಮ ವೆದರಿಗೆ ಅದು ಕರೆಕ್ಟ್ ಉಂಟು. ನಿಮ್ಗೆ ಇಲ್ಲಿ ಚಳಿಗೆ, ನಿಮ್ಗೆ ಹೀಟಿಗೆ ನೀವು ಇದನ್ನ ತಿಂತೀರಾ ಅಂತ ಹೇಳೋದು. ಈಗ ಒಂದ್ಸರಿ ನೋಡೋಣ ಸರಿ ಆಗಿದ್ಯೋ ಏನಂತ. ಈಗ ಇದು ಸುಮಾರು 3/4 ಬೆಂದಿದೆ. ಇವಾಗ ನಾನು ಅರುಣಾದವ್ರದ್ದು ಕಿಚನ್ ಕಿಂಗ್ ಮಸಾಲ ಹಾಕೊಳ್ತಾ ಇದ್ದೇನೆ. ಎಷ್ಟು ಇದಕ್ಕೆ ಮೇನ್ ಕಸೂರಿ ಮೇಥಿ. ಅಲ್ಲಿ ಮೇನ್ ಎಲ್ಲ ಐಟಮಿಗೂ ಸಾಧಾರಣ ಕಸೂರಿ ಮೇಥಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನ ಹಿಂಗ್ ಮಾಡಿ. ಸೊ ಅರುಣಾದವರದ್ದು ಕಸೂರಿ ಮೇಥಿ ಕೂಡ ಇದೆ. ಹೌದು, ಜಾಸ್ತಿಯಾಗಿ ನಾರ್ತ್ ಇಂಡಿಯನ್ಸ್ ಎಲ್ಲ ಕರೀಸ್ ಆರ್ ಡಿಶಸ್ ಗಳಲ್ಲಿ ಈ ರೀತಿ ಇರುತ್ತೆ. ಹೌದು, ಕಸೂರಿ ಮೇಥಿ ಬಹಳ ಯೂಸ್ ಮಾಡ್ತಾರೆ ಆ ಕಡೆ. ಇದೀಗ ಒಂದ್ ಸ್ವಲ್ಪ ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಅಷ್ಟೇ. ಯಾಕಂದ್ರೆ ಸಿಹಿ ಕುಂಬಳಕಾಯಿ ಸ್ವೀಟ್ ಇರುತ್ತೆ, ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಕರೆಕ್ಟ್, ಹೌದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಬೇಯಿಸ್ಬೇಕು ಅಲ್ವಾ? ಸುಮ್ಮನೆ ಅದೆಲ್ಲ ಮಿಕ್ಸ್ ಆಗ್ಬೇಕಲ್ವಾ ಮಸಾಲೆ ಎಲ್ಲ, ಅಷ್ಟೇ. ಸೊ ಈಗ ಸಿಹಿ ಕುಂಬಳಕಾಯಿ ಬದಲಿಗೆ ಬೇರೆ ಏನಾದ್ರು ಇದೇ ರೀತಿ ಮಾಡ್ಕೊಳ್ಬಹುದಾದ್ರೆ? ತೊಂಡೆಕಾಯಿಂದನೂ ಮಾಡ್ಬೋದು. ಆಮೇಲೆ ಎಲ್ಲ ಈ ಪೊಟ್ಯಾಟೋನು ಮಾಡ್ಕೊಳ್ಬಹುದು. ಪೊಟ್ಯಾಟೋನು ಮಾಡ್ಕೊಳ್ಬಹುದು ಅಲ್ವಾ? ಓಕೆ, ಬೆಂದಿದೆ ಅಂತ ನೋಡೋಣ. ಬೆಂದಿದೆ ಅಲ್ವಾ? ಸೊ ಗ್ಯಾಸ್ ಆಫ್ ಮಾಡಿದ? ಗ್ಯಾಸ್ ಆಫ್ ಮಾಡಿ ಸಾಕು. ಸರಿ, ತಗೊಳ್ಳಿ. ಸೊ ಇದು ಆಗಿದೆ. ಇವಾಗ ರೆಡಿ ಆಗಿದೆ. ಇವಾಗ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಉತ್ತರ ಭಾರತದ ಶೈಲಿಯಲ್ಲಿ ಮಾಡಿದಂತಹ ಸಿಹಿ ಕುಂಬಳಕಾಯಿನ ಪಲ್ಯ. ಸೊ ಲುಕ್ ವೈಸ್ ಚೆನ್ನಾಗಿದೆ, ಅರೋಮನು ಚೆನ್ನಾಗಿ ಕೊಡ್ತಾ ಇದೆ, ಟೇಸ್ಟ್ ಅಂತೂ ನೋಡೋದು ಬಾಕಿ ಇದೆ. ಬಟ್ ಅದಕ್ಕಿಂತ ಮುಂಚೆ ಮಾಡ್ಕೊಳ್ಳೋದು ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಸಿಹಿ ಕುಂಬಳಕಾಯಿ ಪಲ್ಯ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಅರ್ಧ ಚಮಚದಷ್ಟು ಮೆಂತೆ ಬೀಜ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಿಹಿ ಕುಂಬಳಕಾಯಿಯ ಹೋಳುಗಳನ್ನು ಹುರಿದು ಬೇಯಿಸಿ. ಕುಂಬಳಕಾಯಿ ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು 3 ರಿಂದ 4 ನಿಮಿಷ ಬೇಯಿಸಿ. ಕೊನೆಯಲ್ಲಿ 1 ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ, ಕಸೂರಿ ಮೇಥಿ, ಸ್ವಲ್ಪ ಬೆಲ್ಲ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಸಿಹಿ ಕುಂಬಳಕಾಯಿಯ ಪಲ್ಯ ರೆಡಿ. ಎಸ್ ಮ್ಯಾಮ್. ಸೊ ಹಾಗಾದರೆ
ತವಾ ಮೆಣಸಿನ ಅಲ್ಲ ಮೆಣಸಿನಕಾಯಿ ತವಾ ಫ್ರೈ ಹೌದು. ಅದಾದ ನಂತರ ಸಿಹಿ ಕುಂಬಳಕಾಯಿಯ ಪಲ್ಯ. ಸೊ ಫಸ್ಟ್ ಇದನ್ನು ಟೇಸ್ಟ್ ನೋಡಲ್ವಾ, ತಕೊಳ್ಳಿ. ಎಸ್, ಸೊ ಫಸ್ಟ್ ಇದನ್ನು ತಿನ್ಲಿಕ್ಕೆ ಹೋಗುವಾಗನೇ ಸ್ವಲ್ಪ ಹೆದರಿಕೆ ಆಯ್ತು, ಖಾರ ಇದೆಯಾ ಅಂತ ಹೇಳಿ. ಬಟ್ ಖಾರ ಇಲ್ಲ. ಆ್ಯಂಡ್ ನೀವು ಒಳಗಡೆ ಹಾಕಿದಂತಹ ಫಿಲ್ಲಿಂಗ್ ಏನಿದೆ ತುಂಬ ರಿಚ್ನೆಸ್ ಕೊಡ್ತಾ ಇದೆ ಟೇಸ್ಟಲ್ಲಿ. ಮತ್ತು ನೀವು ಹೇಳಿದಾಗೇನೆ ಊಟಕ್ಕೆ ಸೂಪರ್, ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ಯೂಶ್ವಲಿ ನಮ್ಗೆ ಇಲ್ಲಿ ಪ್ಯಾಕೆಟಲ್ಲಿ ಒಂದು ಮೆಣಸು ಸಿಗುತ್ತೆ ಅಲ್ವಾ, ಮಜ್ಜಿಗೆ ಮೆಣಸು. ಸೊ ಇದು ಸ್ವಲ್ಪ ಬೇರೆನೇ ಟೇಸ್ಟ್, ಸ್ವಲ್ಪ ಹಸಿ, ಸ್ವಲ್ಪ ರೋಸ್ಟೆಡ್, ಸ್ವಲ್ಪ ಸಮಥಿಂಗ್ ಫಿಲ್ಲಿಂಗ್ ಇದೆ. ಅದು ವಾವ್, ಚೆನ್ನಾಗಿದೆ. ಆ್ಯಂಡ್ ಸಿಹಿ ಕುಂಬಳಕಾಯಿದ್ದು ಪಲ್ಯ ಅಲ್ವಾ, ಅರೋಮಾ ಹೇಳುತ್ತೆ ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ ಅಲ್ವಾ. ಓಕೆ, ಸಿಹಿ ಕುಂಬಳಕಾಯಿ ಈ ಥರ ಮಾಡಿದರೆ ಈ ಥರನೂ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಅಂತ ಆಯಿತು. ಬಹಳ ಚೆನ್ನಾಗಿದೆ ಟೇಸ್ಟ್. ಕಹಿ ಇದೆ, ಆ್ಯಂಡ್ ಕಹಿ ಇದ್ರೂ ಕೂಡ ಖಾರ ಏನಿದೆ ಅದು ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಈ ಕಸೂರಿ ಮೇಥಿ ಇದೆ ಏನಿದೆ ಬಹಳ ಚೆನ್ನಾಗಿರೋ ಅರೋಮಾ, ಸೂಪರ್. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪುರಿ ಖಂಡಿತ ಕರೆಕ್ಟ್ ಬ್ಲೆಂಡ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಮೇಡಮ್ ನಮ್ಮ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಸಂತೋಷ ಆಗ್ತಾ ಇದೆ, ಯಾಕಂದರೆ 2ನೇ ಸಾರಿ ಬರ್ತಾ ಇದ್ದೇನೆ, ಮತ್ತೆ ನೀವು ಮತ್ತೆ ಕರ್ಸ್ಕೊಂಡಿದ್ದೀರಾ, ತುಂಬ ಖುಷಿ ಆಯ್ತು. ಫಸ್ಟ್ ಟೈಮ್ ಬಂದಾಗ ಏನೋ ಹೆದರ್ತಾ ಬಂದಿದ್ದೆ, ಖುಷಿ ಅನಿಸ್ತು ಮಾಡಿದ್ಮೇಲೆ. ಈಗ 2ನೇ ಸಾರಿ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ, ಇನ್ನೊಮ್ಮೆ ಬರುವ ಅಂತ ಅನಿಸ್ತಾ ಇದೆ ಅಲ್ವಾ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬನ್ನಿ, ನಮ್ಮ ಅಡುಗೆ ಮನೆಗೆ ಯಾವಾಗಲೂ ವೆಲ್ಕಮ್ ನಿಮಗೆ. ನಿಮಗೂ ಥ್ಯಾಂಕ್ ಯು. ಧನ್ಯವಾದ. ಸೊ ನಮ್ಮ ಅಡುಗೆ ಮನೆಗೆ ಬಂದಕ್ಕೆ ನಮ್ಮ ವತಿಯಿಂದ ಮತ್ತು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಗೆ ಒಂದು ಸಣ್ಣ ಗಿಫ್ಟ್, ಮತ್ತು ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅಡುಗೆ ಖಾರ, ಸಿಹಿ, ಉಪ್ಪು, ಹುಳಿ ಯಾವ ರೀತಿಯೇ ಇರಲಿ, ಬಟ್ ಅಡುಗೆ ನಾಲಿಗೆಗೆ ಯಾವಾಗಲೂ ಹಿಡಿಸುವಂತಿರಬೇಕು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ಆದಂತಹ ರೆಸಿಪಿ ಆ್ಯಂಡ್ ಹೊಸದಾದಂಥ ಗೆಸ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.